ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾಡಿದ್ದು ಸ್ಟಾರ್ಟ್ ಆಗ್ತಿರುವಂಥ RCB ಚೆನ್ನೈನ ರೈವಲ್ರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮ್ಯಾಚ್. ಫ್ಯಾನ್ಸ್ಗಳು ವೇಟಿಂಗ್ ಮಾಡ್ತಿರುವಂಥ ಬಿಗ್ಗೆಸ್ಟ್ ರೈವಲ್ರಿ ಅಂತಲೇ ಹೇಳ್ಬೋದು. ಇಂಡಿಯಾ ಪಾಕಿಸ್ತಾನ ಯಾವ ರೀತಿಯೋ ಅದೇ ರೀತಿಯಾಗಿ RCB ಚೆನ್ನೈ ಇದೊಂಥರ ಬಿಗ್ಗೆಸ್ಟ್ ರೈವಲ್ರಿ. ಅದಕ್ಕಾಗಿ ನಮ್ಮ RCB ಟೀಮ್ ಇವಾಗ ಚೆನ್ನೈಯಲ್ಲಿ ಆಗ್ತಿರೋದ್ರಿಂದ ಚೆನ್ನೈ ಈಗ ಅರೈವ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲೇ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಯಾವ್ಯಾವ ರೀತಿ ಪ್ರಾಕ್ಟೀಸ್ಗಳನ್ನು ಇನ್ಕ್ಲೂಡ್ ಮಾಡ್ತಿದೆ, ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಲೈನಪ್, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ನಮ್ಮ RCB ಕ್ಲಾರಿಟಿ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ನ ತೋರಲಿಕ್ಕೆ, ಅದರಲ್ಲೂ ಚೆನ್ನೈಯಲ್ಲಿ ಮೇಯ್ನಾಗಿ ಚೆನ್ನೈನ ಪಿಚ್ಚಸ್ಸಲ್ಲಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿರುವಂಥ ಪಿಚ್ ಆಗಿರೋದ್ರಿಂದ ಅದು ಬ್ಯಾಟಿಂಗಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನೆಲ್ಲ RCB ಮೊದಲಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನೈನ ಮಟ್ಟ ಹಾಕಲಿಕ್ಕೆ. ಅದೆಲ್ಲವನ್ನು RCB ಇವಾಗ ಪ್ರಾಕ್ಟೀಸ್ ಸೆಷನ್ಗಳನ್ನು ತಯಾರಿ ಮಾಡ್ತಿದೆ. ಅದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತೇವೆ, ಹೊಸಬ್ರಾಗಿದೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾರೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಮೊದಲೇದಾಗಿ ಹೇಳೋದಾದ್ರೆ ಚೆನ್ನೈಯಲ್ಲಿ ನಾಡಿದ್ದು ಆಗ್ತಿರುವಂಥ ಮ್ಯಾಚ್ಗೆ ಇವತ್ತು ನಮ್ಮ RCB ನಿನ್ನೆ ನೈಟೇ ಅರೈವ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅರೈವ್ ಹಾಕೊಂಡು ಇವತ್ತಂತೂ ಪ್ರಾಕ್ಟೀಸ್ ಸೆಷನ್ಗಳು ಬೆಳಗ್ಗೆಯಿಂದನೇ ಪ್ರಾಕ್ಟೀಸ್ ಸೆಷನ್ಗಳನ್ನು ಚೆನ್ನೈನ ಪಿಚಸ್ಗಳಲ್ಲಿ ತಯಾರು ಮಾಡ್ತಾಯಿದೆ ನಮ್ಮ RCB ಕ್ಯಾಂಪ್ಗಳನ್ನು ಹಾಕ್ಕೊಂಡು. ಅದರಲ್ಲಿ ಮೇಯ್ನಾಗಿ ಬ್ಯಾಟಿಂಗ್ ಆರ್ಡ್ರಲ್ಲಿ ನಂಬರ್ 3 ಬರುವಂಥ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರಂತೂ ಸಬ್ಲೆನ್ಸ್ ಫಾರ್ಮಲ್ಲಿ ಎಲ್ಲ ಸ್ಪಿನ್ನರ್ಸ್ಗಳಿಗೆ ಡೆಸ್ಟ್ರಾಯ್ ಮಾಡುವಂಥ ರಜತ್ ಪಟಿದಾರ್ ಅವರು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ಗಳನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ರಿವರ್ಶಿಪ್ ಅಂದರೆ ಎಲ್ಲ ಸ್ಪಿನ್ನರ್ಗಂತೂ ರಜತ್ ಪಟಿದಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಾಪಟ್ಟೆ ಬೆಸ್ಟಾಗಿ ಆಟ ಆಡ್ತಾರೆ ರಜತ್ ಪಟಿದಾರ್ ಅವರು. ಅದಕ್ಕಾಗಿ ಅಲ್ಲೂ ಕೂಡ ಪ್ರಾಕ್ಟೀಸ್ಗಳನ್ನು ಮಾಡಿಕೊಂಡು ರಜತ್ ಪಟಿದಾರ್ ಅವರು ಸ್ಪಿನ್ನರ್ಸ್ಗೆ ಮೇಯ್ನಾಗಿ ಚೆನ್ನೈಯಲ್ಲಿ ಹೆಲ್ಪ್ಫುಲ್ ಇರೋದ್ರಿಂದ ಸ್ಪಿನ್ನರ್ಸ್ಗೆ ಮೇಯ್ನಾಗಿ ತಯಾರಿ ಮಾಡಿಕೊಂಡ್ರೆ ಅಲ್ಲಿ ಪಿಚಸ್ಗಳಲ್ಲಿ ಸಿಕ್ಕಾಪಟ್ಟೆ ಟರ್ನ್ ಆ್ಯಂಡ್ ಟ್ವಿಸ್ಟ್ ಇರೋದ್ರಿಂದ ಅಲ್ಲಿ ಮೇಯ್ನಾಗಿ ಸ್ಪಿನ್ನರ್ಸ್ಗಳನ್ನೇ ಅಟ್ಯಾಕ್ ಮಾಡೋದೇ ಸಿಕ್ಕಾಪಟ್ಟೆ, ಅಂದರೆ ಆ ಪಿಚ್ ಆ ಥರ ಇರೋದ್ರಿಂದ ಅಲ್ಲಿ ಪ್ರಾಕ್ಟೀಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ರಜತ್ ಪಟಿದಾರ್ ಅವರು ಮೇಯ್ನಾಗಿ ಕನ್ಸಿಡರ್ ಹಾಕ್ಕೊಂಡು ಪ್ರಾಕ್ಟೀಸ್ಗಳನ್ನು ಮಾಡ್ತಿದ್ದಾರೆ. ಮೇಯ್ನಾಗಿ ಇವಾಗ ಕೃಣಾಲ್ ಪಾಂಡ್ಯ ಅವರು ಕೂಡ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರು ಕೂಡ ಮೇನ್ ಸ್ಪಿನ್ನರ್ ಹಾಕೊಂಡು ಹೋದ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವರು ನನ್ನ ಪ್ರಕಾರ ಕೃಣಾಲ್ ಪಾಂಡ್ಯ ಅವರು. ಇವಾಗ ಅವರು ಕೂಡ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಮೇಯ್ನಾಗಿ ಸ್ಪಿನ್ನರ್, ನಮ್ಮ RCB ಮೇನ್ ಸ್ಪಿನ್ನರ್ ಲೆಫ್ಟ್ ಆರ್ಮರ್ ಆಗಿರೋವಂಥವ್ರು ಆಗಿರೋದ್ರಿಂದ ಅವರು ಕೂಡ ಬೌಲಿಂಗ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡಲಿಕ್ಕೆ ಯಾವ ರೀತಿ ಪಿಚ್ ಬಿಹೇವ್ ಆಗುತ್ತೆ ಸ್ಪಿನ್ನರ್ಸ್ಗಳಿಗೆ ಅನ್ನೋದನ್ನು ಕೂಡ ಅವರು ಕೂಡ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಆಗಿರೋದು. ರೋಮಿಯೋ ಶೆಫರ್ಡ್ ಅವರು ಎಲ್ಲ RCB ಎಲ್ಲ ಬೌಲರ್ಸ್ಗಳು ಕೂಡ ಬೌಲಿಂಗ್ ಲೈನಪ್ ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ಬೋದು, ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ, ಯಾವ್ಯಾವ ರೀತಿ ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಯಾವ ರೀತಿ ಪಿಚ್ ಬಿಹೇವ್ ಆಗುತ್ತೆ ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮತ್ತೊಂದೇನಪ್ಪ ಅಂತೇಳಿ CSKಗೆ ಬೆಸ್ಟ್ ಆಫ್ ದ ಬೆಸ್ಟ್ ರೋಸ್ಟ್ ಮಾಡಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಏರ್ಪೋರ್ಟಲ್ಲೇ ನನ್ನ ಪ್ರಕಾರ ರೋಸ್ಟ್ ಮಾಡಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು CSKಗಳಿಗೆ. ಹೇಗೆ ಅಂತ ಹೇಳಿದರೆ ಚೆನ್ನೈ ಅಂತ ಬಂದರೆ ಮೊದಲೇದಾಗಿ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅಂತ ಕ್ಯಾಪ್ಟನ್ ರಜತ್ ಪಟಿದಾರ್ ಅವ್ರಿಗೆ ಕೇಳಿದಾಗ ಓನ್ಲಿ ವಿನ್ 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 ಅಂತಲೇ ಹೇಳಿದ್ದಾರೆ. ಅಂದರೆ CSK ಅಂತ ಬಂದರೆ ವಿನ್ ಆಗಲೇಬೇಕು. ಚೆನ್ನೈಯಲ್ಲಿ ಇಲ್ಲಿಯವರೆಗಿನ RCB 2012ರಲ್ಲೇನೋ ಒಂದೇ ಮ್ಯಾಚ್ ವಿನ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಕೂಡ ಚೆನ್ನೈ ಅಂದರೆ CSKನೇ ಡಾಮಿನೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಯ್ತು ನಮ್ಮ RCBಗೆ. ಅಷ್ಟು ಸಿಕ್ಕಾಪಟ್ಟೆ ಬಲಾಟೆ ಟೀಮ್ ಚೆನ್ನೈ ಆಗಿತ್ತು. ಅದೇ ಈ ವರ್ಷ ನಮ್ಮ RCB ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಅದಕ್ಕಾಗಿ ಮತ್ತೊಂದೇನಪ್ಪ ಅಂತೇಳಿ ಜಿತೇಶ್ ಶರ್ಮಾ ಅವ್ರಿಗೊಂಥರ ಕಾಮಿಡಿ ಡೈಲಾಗ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಚಟ್ನಿ, ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತ CSK ಅಂತ ಬಂದಾಗ ಒಂಥರ ಜೋಕಾಗಿ ಜಿತೇಶ್ ಶರ್ಮಾ ಅವರಂತೂ ಈ ಬಾರಿ ಹೈ ಆ್ಯಂಡ್ ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ಅವರು ಫಸ್ಟ್ ಮ್ಯಾಚಲ್ಲಂತೂ ಬ್ಯಾಟಿಂಗ್ ಸಿಗಲಿಲ್ಲ, ಈ ಸೆಕೆಂಡ್ ಮ್ಯಾಚಲ್ಲಿ 100% ಬ್ಯಾಟಿಂಗ್ ಅಂತೂ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಏನಾದರೂ ನಮ್ಮ RCB ಏನಾದರೂ ಚೇಸಿಂಗ್ ಅಂತೂ ಮಾಡಿದ್ರಂತೂ ಈಸಿಯಾಗಿ ನಮ್ಮ RCB ಚೇಸಿಂಗ್ ಮಾಡಿ ಹೊತ್ತಾಗತ್ತೆ. ಅದೇ ಫಸ್ಟ್ ಬ್ಯಾಟಿಂಗ್ ಯಾವುದೇ ಟೀಮ್ ಮಾಡ್ರೂ ಕೂಡ, ಆ ಟೀಮ್ ಮಾಡ್ರೂ ಕೂಡ ಈ ಟೀಮ್ ಮಾಡ್ರೂ ಕೂಡ ಡಾಮಿನೇಟ್ ಆಗೋದಂತೂ ಹೌದು. ಎಷ್ಟೇ ಟಾರ್ಗೆಟ್ ಕೊಟ್ಟರೂ ಒಂದು 170 ಟಾರ್ಗೆಟ್ ಕೊಡೋದೇ ಕಷ್ಟ, ಅಷ್ಟು ಟಫ್ ಇದೆ ಆ ಪಿಚ್ಚಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಬ್ಯಾಟಿಂಗಲ್ಲಿ ಸ್ಕೋರ್ ಮಾಡೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು RCB CSKಯ ಪ್ರಿಪ್ರೇಷನ್ ಯಾವ ರೀತಿ ಇದೆ ನಾಡಿದ್ದಿನ ಮ್ಯಾಚ್ಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಯಾವ ರೀತಿ ರೋಸ್ಟ್ ಮಾಡಿದ್ದಾರೆ ನಮ್ಮ RCB ಪ್ಲೇಯರ್ಸ್ಗಳು CSKನ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.